ಅಯ್ಯೋ, ಇದು 40 ವರ್ಷದಿಂದ ನಡೀತಾ ಇದೆಯಲ್ಲ ಬ್ರದರ್, ಇವತ್ತು ನಡೀತಾ ಇರೋದಲ್ಲ. ಎಲ್ಲಾದರೂ ಕೇಳಿದ್ದೀರಾ 5 ಜನ IAS JDLRಗಳು SIT ರಚನೆ ನಮ್ಮ ಬಿಡದಿ ಜಮೀನಿಗೆ? 40 ವರ್ಷದಿಂದ ನಾನೆಲ್ಲ ಮೈಸೂರಿನ ಸಿನಿಮಾ ಹಂಚಿಕೆದಾರನಾದಾಗ ಕೊಂಡ್ಕೊಂಡ ಜಮೀನು. ಯಾವ ಥರ ನಡೆಸ್ತಾ ಇದ್ದಾರೆ? ಒಂದು ಕಡೆ ಸರ್ಕಾರವೇ ಹೇಳುತ್ತೆ ಮೂಲ ದಾಖಲೆಗಳಿಲ್ಲ ಅಂತ ಹೇಳಿ. ಕೋರ್ಟಿಂದ ನಾನು ಪತ್ರಿಕೆಯಲ್ಲಿ ಓದಿರೋದು, ಕೋರ್ಟ್ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಯಾವುದೋ ಸರ್ವೆ ನಂಬರ್ಗಳು ಹೇಳಿದ್ದಾರೆ, 14 ಎಕರೆನೂ ಒತ್ತುವರಿ ಆಗಿದೆ, ಅದನ್ನು ವಶಪಡಿಸ್ಕೋಬೇಕು ಅಂತ ಕೋರ್ಟು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ತೀರ್ಮಾನ ಮಾಡಿ ಅಂತ ಹೇಳಿದೆ. ಸರ್ವೆ ನಂಬರ್ಗಳು ಕೊಟ್ಟರು, ಯಾವುದು ಅಂತೇಳಿ. ಹಲವಾರು ರೀತಿ ತನಿಖೆಗಳು 10 ಬಾರಿ ಮಾಡಿ ಯಾವುದೇ ಮೂಲ ದಾಖಲೆಗಳಿಲ್ಲ ಅಂತ ಹೇಳಿದಂಥ ಸರ್ಕಾರ ಈಗ ಮೊನ್ನೆ ನನಗೆ ನೋಟಿಸ್ ಕೊಡಲ್ಲ, ನಾನು ಹೇಳದ ಮೇಲೆ ಕಳಿಸ್ತಾರೆ ತರಾತುರಿಲಿ. ಮೂಲ ದಾಖಲೆ ಇಲ್ಲ ಅಂತ ಅಂದಮೇಲೆ ಮೂಲ ದಾಖಲೆದಾರರಿಗೆ ಯಾರು ಹೇಳಿದ್ರು ಕೊಡೋದಕ್ಕೆ? ಈಗೆಲ್ಲ ಹುಡುಕೊಂಬಂದ್ರು ಮೂಲ ದಾಖಲೆದಾರನ್ನ? ಮೂಲ ದಾಖಲೆ ಇಲ್ಲದೆ ಇದ್ದರೆ ಮೂಲ ದಾಖಲೆದಾರರಿಗೆ ಈಗ ಕೊಡ್ತಾರೆ ನೋಟಿಸು. ಅವನು ಎಲ್ಲಿ ಹುಡುಕೊಂಬಂದ್ರೆ ಈಗ ಅವರು ಮೂಲ ದಾಖಲೆದಾರರು ಅಂತ ಹೆಂಗೆ ಗೊತ್ತಾಯಿತು ಅವರಿಗೆ? ಇದಕ್ಕೆ 40 ವರ್ಷದಿಂದ ನಡೀತಾನೇ ಇದೆ. ಇದರಿಂದ ನೆದರ್ಸೋಕ್ಕಾಗತ್ತಾ? ಅಲ್ಲಿ ಅದು ಎಂಥದ್ದು ಕಟ್ಟೋರಲ್ಲ, ಗ್ಲೋಬ ಎಲ್ಲ ಎಂಥದ್ದು ಗುಡ್ಡದ ಮೇಲೆ ಕಟ್ಟೋರಲ್ಲಪ್ಪ ಬೆಂಗಳೂರಲ್ಲಿ. ಆ್ಯಸ್ ಎ ಮಿನಿಸ್ಟರ್ 2001 ಒಂದು ಟ್ರಸ್ಟ್ ಮಾಡ್ಕೊಂಡು 8 ಎಕರೆ ಅಲಾಟ್ ಮಾಡಿಸ್ಕೊತಾರೆ, 21 ಎಕರೆ ಗೋಮಾಳ ಜಮೀನು. ಆಮೇಲೆ ದಾಖಲೆಗಳಿಲ್ಲ, ಮೂಲ ದಾಖಲೆ ಅಂತ ಹೇಳಿ ಬೇರೆ ಬೇರೆ ಪಾಪ ಬಡವರಲ್ಲಿ ಖಾಲಿ ಮಾಡಿ ಏನೇನು ನಡೆಸ್ಕೊಂಡ್ರು. ಒಂದು 100 ಇನ್ಸಿಡೆಂಟ್ ಕೊಡಬಲ್ಲ ಇವ್ರ ಕತೆಗಳೆಲ್ಲ ಕರ್ಮಕಾಂಡನ್ನು. ಯಾರು ಆ್ಯಕ್ಷನ್ ತಗೊಳ್ಳೋರು? ಇದೇ ಸಿದ್ದರಾಮಯ್ಯನವ್ರದ್ದೇ. ಅದೆಂಥದ್ದು ಸಾಕಮ್ಮನೋ ಪಾಕಮ್ಮಂದೋ ಕತೆ ಇಲ್ವಾ ಇಲ್ಕಲ್ಲಲ್ಲಿ? ಎಲ್ಲ ಹರಿಶ್ಚಂದ್ರ ಮಕ್ಕಳು ಇವರೆಲ್ಲ, ಕುಮಾರಸ್ವಾಮಿ ಒಬ್ಬನೇ ಕಷ್ಟಪಟ್ಟು ಸಂಪಾದನೆ ಮಾಡಿದ ಜಮೀನು. ತಗೊಳ್ರಪ್ಪ, ತಗೊಂಡು ಇಂಟರ್ನ್ಯಾಷನಲ್ ಸರ್ವೇಯರ್ ಕರ್ಕೊಂಬನ್ನಿ. ಮಾಡಿದ್ದೇನೇನಾಗಿದೆ? ಹಿಡ್ಕೊಂಡಿದ್ದೀನ?